ನಮಸ್ಕಾರ, ನಾನು ಚಂದ್ರಪ್ರಭು. ನಾನು ಸಂಧ್ಯಾ ಪ್ರಭು. ಟ್ರಾವೆಲ್ ವಿತ್ ದ ಪ್ರಭು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು ಕುಂದಾಪುರದಲ್ಲಿ ಒಂದು ಹೋಟ್ಲಿಗೆ ಬಂದಿದ್ದೇವೆ. ಇದರ ಹೆಸರು ಶ್ರೇಯಸ್ ಇನ್ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಗೋವಾ ಮಂಗಳೂರು ಹೈವೇಯಲ್ಲಿದೆ. ಇದು ಶ್ರೇಯಸ್ ಇನ್ ಅಂತ ಹೇಳ್ಬಿಟ್ಟು ಈಗ ಹೋಗಿ ನೋಡಬೇಕು ಹೋಟ್ಲೊಳಗೆ ಹೆಂಗಿದೆ, ರೂಮ್ ಹೆಂಗಿದೆ, ಮತ್ತು ಇದರದ್ದು ಟ್ಯಾರಿಫ್ ಎಲ್ಲ ಹೆಂಗಿದೆ, ರೂಮಿಂದು ಕ್ವಾಲಿಟಿ ಹೆಂಗಿದೆ ಅಂತೆಲ್ಲ ನೋಡಬೇಕು. ಬನ್ನಿ ನೀವು ನಮ್ಮ ಜೊತೆ. ಆ್ಯಕ್ಚುಲಿ ನಾವು ಕೊಲ್ಲೂರಿಗೆ ಹೋಗಿದ್ವಿ. ಕೊಲ್ಲೂರಿಂದ ಬರುವಾಗ ತುಂಬ ಲೇಟ್ ಆಯಿತು. ಇನ್ನು ಮಂಗಳೂರಿಗೆ ಡ್ರೈವಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕುಂದಾಪುರದಲ್ಲಿ ಒಂದು ಹೋಟ್ಲಲ್ಲಿ ಸ್ಟೇ ಮಾಡುವಂತ ಬಂದ್ವಿ. ಭಾಳ ಚೆನ್ನಾಗಿದೆ ಹೋಟ್ಲು ಮಾತ್ರ. ರೂಮ್ಸ್ ಮಾತ್ರ ಫಸ್ಟ್ ಕ್ಲಾಸ್ ಇದೆ. ನೋಡಿ ಬೆಡ್ಡೆಲ್ಲ ಹೆಂಗಿದೆ ನೋಡಿ. ಒಂದು ಸೈಡಲ್ಲಿ ನೋಡಿ ವಾರ್ಡ್ರೋಬ್ ಇದೆ ದೊಡ್ಡದೊಂದು. ಆಮೇಲೆ ಸೈಡಲ್ಲಿ ಒಂದು ಕ್ಯಾಟ್ಲ್ ಇಟ್ಟಿದ್ದಾರೆ. 2 ಬಾಟ್ಲ್ ನೀರು, ಕಾಫಿ ಟೀ ಮಾಡೋದಾದರೆ ಮಾಡ್ಬೋದು. ಆಮೇಲೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೋದು. ಹೊರಗೆ ಒಂದು ಬಾಲ್ಕನಿ ಇದೆ, ಟಿ ವಿ ಇದೆ, ಎ ಸಿ ಇದೆ. ಎ ಸಿ ಮಾತ್ರ ಫಸ್ಟ್ ಕ್ಲಾಸ್ ಇದೆ, ದೊಡ್ಡದಿದೆ ಎ ಸಿ. ಎಲ್ಲ ವ್ಯವಸ್ಥಿತ ಇದೆ ಹೋಟ್ಲು. ಮತ್ತು ಈ ಹೋಟ್ಲು ತುಂಬ ಸ್ಟ್ರಿಕ್ಟ್ ಇದೆ. ಯಾಕಂತ ಹೇಳಿದರೆ ಎಲ್ಲ ಹೋಟ್ಲು ಥರ ಅಲ್ಲ. ನಾವು ಕೆಲವೊಂದು ಹೋಟ್ಲಲ್ಲಿ ಒಬ್ಬರದ್ದು ಐ ಡಿ ಕಾರ್ಡ್ ಕೊಟ್ಟರೆ ಸಾಕಾಗ್ತದೆ. ಇಲ್ಲಿ ಇವರು ಕೇಳಲೇ ಇಲ್ಲ, ಇಬ್ಬರದ್ದು ಐ ಡಿ ಕಾರ್ಡ್ ಬೇಕೇ ಬೇಕು. ಯಾಕೆಂದರೆ ನೈಟ್ ಟೈಮ್ ಪೊಲೀಸ್ನವರು ಒಂದೊಂದು ಸಾರಿ ಬರ್ತಾರೆ. ಬಂದುಬಿಟ್ಟು ರೂಮಲ್ಲಿ ಯಾರಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಎಲ್ಲ ಐ ಡಿ ಕಾರ್ಡ್ ಏನಿದೆ ಅವ್ರದ್ದೆಲ್ಲ ಚೆಕ್ ಮಾಡ್ತಾರಂತೆ. ಸೊ ಭಾಳ ಖುಷಿ ಆಯಿತು ನಮಗೆ. ಯಾಕೆಂತ ಹೇಳಿದ್ರೆ ಕುಂದಾಪುರದಂಥ ಒಂದು ಸಣ್ಣ ಊರಲ್ಲೇ ಇಷ್ಟು ಸ್ಟ್ರಿಕ್ಟ್ ಇದೆ ಅಂತ ಹೇಳಿದರೆ ಇನ್ಮೇಲೆ ನಮಗೆ ಭಾಳ ಖುಷಿ ಅಲ್ವಾ. ಈ ಥರ ಒಂದು ಫೆಸಿಲಿಟಿ, ಈ ಥರ ಒಂದು ಸೆಕ್ಯೂರಿಟಿಯನ್ನು ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದರೆ ಭಾಳ ಖುಷಿ ಅಲ್ವಾ. ಅದರಿಂದಾಗಿ ಅವರು ಮತ್ತೆ ಇಬ್ಬರದ್ದು ಕಾರ್ಡ್ ಕೊಟ್ವಿ. ಯಾಕೆಂದರೆ ನಾನು ಮಿಸ್ಸಸ್ಸಿದ್ದು ಕಾರ್ಡ್ ತಂದಿರಲಿಲ್ಲ ಲಾಸ್ಟಿಗೆ. ಮತ್ತು ನನ್ನ ಹತ್ರ ಮೊಬೈಲಲ್ಲಿದ್ದರೂ ಪರವಾಗಿಲ್ಲ, ನನಗೆ ಅಟ್ಲೀಸ್ಟ್ ಅಡ್ರೆಸ್ ಬೇಕು ಅಂತ ಹೇಳಿದರು ಅವರು. ಇದು ಫಸ್ಟ್ ಟೈಮ್ ನಮ್ಮದು ಎಕ್ಸ್ಪೀರಿಯನ್ಸ್ ಈ ಥರ ಆಗ್ತಾ ಇರೋದು. ನೀವು ಎಲ್ಲಿ ಹೋಗುವಾಗಲೂ ಒಂದು ನಿಮ್ಮ ಅಡ್ರೆಸ್ ಇರುವಂಥದ್ದು ಒಂದು ಯಾವುದಾದ್ರೂ ಒಂದು ಐ ಡಿ ಕಾರ್ಡನ್ನು ತಗೊಂಡೋಗಿ. ಯಾಕೆಂದರೆ ಇನ್ಮೇಲೆ ಈ ಥರ ಭಾಳ ಸ್ಟ್ರಿಕ್ಟ್ ಮಾಡ್ತಾರೆ. ಯಾಕೆಂದರೆ ಮೊನ್ನೆ ಅಂತೂ ಪಹಲ್ಗಾಮಲ್ಲಿ ಭಯೋತ್ಪಾದಕರು ಅಟ್ಯಾಕ್ ಮಾಡಿದ ನಂತರ ವಾರೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಒಂಥರ ಸ್ಮಾಲ್ ಟೈಪ್ ವಾರ್. ಆ ಟೈಮಲ್ಲೆಲ್ಲ ಇಲ್ಲಿ ತುಂಬ ಸ್ಟ್ರಿಕ್ಟ್ ಮಾಡಿದ್ರಂತೆ. ಪೊಲೀಸ್ನವ್ರು ನೈಟೆಲ್ಲ ಬಂದು ಚೆಕ್ ಮಾಡಿದಾರಂತೆ. ಸೊ ಇದೊಂದು ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಯಾಕೆಂದರೆ ನಾವು ಟ್ರಾವೆಲ್ ಮಾಡೋದು ಜಾಸ್ತಿ. ಅದರಿಂದಾಗಿ ನಾನು ನನ್ನ ಫ್ರೆಂಡ್ಸಿಗೂ ಹೇಳೋದೇನಂತ ಹೇಳಿದ್ರೆ, ಟ್ರಾವೆಲ್ ಮಾಡುವಾಗ ಯಾವುದೇ ಕಾರಣಕ್ಕೂ ಎಲ್ಲಿಗೆ ಹೋಗುವಾಗಲೂ ಐ ಡಿ ಕಾರ್ಡನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ. ಬಾತ್ರೂಮ್ ಹೆಂಗಿದೆ ಅಂತ ನೋಡೋ, ಅದು ಮೇಯ್ನ್ ಅಲ್ವಾ. ಯಾಕಂದರೆ ಯಾವುದೇ ಹೋಟ್ಲಿಗೆ ಹೋದ ನಂತರ ಸೂಪರ್ ಇದೆ, ತುಂಬ ಸ್ಪೇಸಿಯಸ್ ಇದೆ ನೋಡಿ. ಬಾತ್ರೂಮ್, ವಾಶ್ ಬೇಸಿನು, ಕ್ಲಾಸೆಟ್ಟು, ಸ್ನಾನ ಮಾಡಲಿಕ್ಕೆ ಸಪ್ರೇಟ್ ಜಾಗ ಇದೆ. ಪರವಾಗಿಲ್ಲ, ಸೂಪರ್, ಫಸ್ಟ್ ಕ್ಲಾಸ್ ಇದೆ. ಈ ಹೋಟ್ಲಿಗೆ ಎಷ್ಟು ಚಾರ್ಜ್ ಮಾಡಿದ್ರು ನಮಗೆ? 2500. ಪರವಾಗಿಲ್ಲಲ್ಲ, ರೀಸನೇಬಲ್ ಆಯ್ತು. ಇನ್ಕ್ಲೂಸಿವ್ 2500. ಬೆಳಿಗ್ಗೆ ಇದು ಆನ್ಲೈನ್ ಅಲ್ಲಿ ನೋಡಿದ್ರೆ 2586 ಏನೋ ತೋರಿಸ್ತಾ ಇತ್ತು ಗೋವಾ ಬಿಬದಲ್ಲಿ. ಇಲ್ಲಿ ಇವರು 2500 ಮಾಡ್ತೀನಿ ಅಂತ ಹೇಳಿದ್ರು. ಲೇಟ್ ಆಗಿತ್ತಲ್ವೇನ್ರಿ ಮತ್ತೆ ಸುಮ್ಮನೆ. ಮತ್ತೆ ಇದು ಬ್ರೇಕ್ಫಾಸ್ಟ್ ಇದೆಯಾ ಏನಾದರೂ? ಇಲ್ಲ ಇಲ್ಲ, ಓಕೆ ನೋಡಿ, ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇಲ್ಲಂತೆ. ಫೆಸಿಲಿಟಿನೇ ಇಲ್ವಂತೆ. ಬ್ರೇಕ್ಫಾಸ್ಟ್ ಫೆಸಿಲಿಟಿನೇ ಇಲ್ಲಂತೆ. ಅದು ಬಿಟ್ಟು 2500 ರೂಪಾಯಿ ಇವರು ಚಾರ್ಜ್ ಮಾಡಿದ್ದಾರೆ ನಮಗೆ. ಪರವಾಗಿಲ್ಲ, ನನಗೇನೋ ರೀಸನೇಬಲ್ ಅಂತ ಕಂಡಿದ್ದೆ. ಯಾಕೆಂದರೆ ಇದು ರೂಮ್ ಭಾಳ ಚೆನ್ನಾಗಿದೆ, ಸ್ಪೇಷಿಯಸ್ ಇದೆ. ಅದರಿಂದಾಗಿ ನೀವು ಈ ಕಡೆ ಕುಂದಾಪುರ ಕಡೆ ಬಂದಾಗ ಈ ಶ್ರೇಯಸ್ ಇನ್ನಂತೆ ಹೋಟ್ಲಿಗೆ ಭೇಟಿ ಕೊಡಿ. ಚೆನ್ನಾಗಿದೆ, ಪರವಾಗಿಲ್ಲ. ಆರಾಮಾಗಿ ಇಲ್ಲಿ ಒಂದು ರಿಲ್ಯಾಕ್ಸ್ ಮಾಡಿಬಿಟ್ಟು ಮುಂದಕ್ಕೆ ಪ್ರಯಾಣ ಮಾಡ್ಬೋದು. ಶ್ರೇಯಸ್ಸಿನ ಹೋಟ್ಲಿಗೆ ಬಂದಾಗ ಇಲ್ಲಿದ್ದು ಮ್ಯಾನೇಜರ್ ಸತೀಶ್ ಶೆಟ್ಟರು ನಮಗೆ ಸಿಕ್ಕಿದ್ರು. ತುಂಬ ಖುಷಿ ಆಯಿತು ಅವ್ರ ಹತ್ರ ಮಾತಾಡಿ. ಅವ್ರ ಹತ್ರ ಕೇಳುವ ಇಲ್ಲಿ ಕುಂದಾಪುರದ ಬಗ್ಗೆನೂ ಮತ್ತು ಈ ಹೋಟ್ಲ್ ಬಗ್ಗೆ ಕೇಳುವ ಅವ್ರ ಹತ್ರ. ಹೇಳಿ ಸತೀಶ್ ಅವರೇ. ನಮಸ್ಕಾರ. ಅದೇ ವಿಷಯ ಏನಿಲ್ಲ, ನಾನು ಕೆಲವು ವಿಷಯಗಳು ನೀವು ಚೆಕಿಂಗ್ ಮಾಡುವಾಗ ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ಅದು ಪ್ರಸಕ್ತ ವಿದ್ಯಮಾನದ ಬಗ್ಗೆ ಅಷ್ಟೇ ಹೇಳಿದ್ದಲ್ಲದೆ, ಈಗ ಪೋಸ್ಟ್ ಕೋವಿಡ್ ಎಲ್ಲ ಕಡೆನೂ ಐ ಡಿ ಕ್ಯಾರಿ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿದೆ ನಾರ್ಮಲಿ. ಈಗ ನಮ್ಮ ಎಸ್ಪೆಷಲಿ ಲಾಡ್ಜಿಂಗಲ್ಲಿ ಅಂತ ಹೇಳಿದರೆ ಎಲ್ಲ ಕಡೆ ಜನಗಳು ಬರ್ತಾರೆ. ಲೋಕಲ್ಗಿಂತ ಜಾಸ್ತಿ ನಾವು ಟೂರಿಸ್ಟ್ ಬರೋರು ತುಂಬ ಇರ್ತಾರೆ.
ಟೂರಿಸ್ಟ್ ಕೊಡುವಾಗ ನಮಗೆ ವಿತೌಟ್ ಐ ಡಿ ನಾವು ಯಾವುದನ್ನು ಕೂಡ ಇಲ್ಲಿ ಕೊಡಲಿಕ್ಕಿಲ್ಲ. ನಾವು ಯಾರೇ ಬರಲಿ, ಈಗ ಕೆಲವರು ಬಂದು ಕಪಲ್ ಫ್ರೆಂಡ್ಲಿ ಹೋಟ್ಲಿದೆಯಾ ಕೇಳ್ತಾರೆ, ಅವ್ರು ಎಲ್ಲಿಂದ ಬಂದಿರ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ನಾವು ಆಗ ಇಲ್ಲ ನಿಮ್ಗೆ ಐ ಡಿ ಇದ್ದರೆ ನಾವು ಕೊಡ್ತೀವಿ ನಿಮಗೆ ಅಂತ ಹೇಳ್ತೀವಿ. ಇನ್ನು ಕೆಲವರು ಇಲ್ಲ ಐ ಡಿ ನನಗೆ ಒಂದು ಕ್ಯಾರಿ ಮಾಡ್ತಾ ಇಲ್ಲ ಬೆಳಗ್ಗೆ, ನಾವು ವಿತೌಟ್ ಐ ಡಿ ಯಾರಿಗೂ ನಾವು ಎಂಟರ್ಟೈನ್ ಮಾಡಲ್ಲ. ತುಂಬಾ ರಿಸ್ಕ್ ಅಲ್ವಾ? ಇನ್ ಕೇಸ್ ನಾವೇನಾದ್ರು ಮಾಡಿದರೆ ಮತ್ತೆ ಈಗ ಯಾವುದೋ ಒಂದು ಸಮಸ್ಯೆಗಳಾಗುತ್ತೆ, ಎಲ್ಲೋ ಬೇರೆ ಸಮಸ್ಯೆಗಳಾದಾಗ ನಮ್ಮಲ್ಲಿಗೆ ಚೆಕ್ಕಿಂಗ್ ಅದು ಇದು ಬಂದಾಗ ವಿತೌಟ್ ಐ ಡಿ ಇದ್ದರೆ ಮತ್ತೆ ಅವ್ರು ಬಂದು ಚೆಕ್ ಮಾಡ್ಲಿಕ್ಕೆ ಬರ್ತಾರೆ, ಅವಾಗ ನಮ್ಗೆ ಎಷ್ಟು ಡಿಸ್ಟರ್ಬ್ ಆಗುತ್ತಲ್ಲ. ಇದೊಂದೇ ಕಾರಣದಿಂದ ನಾವು ನಿಮಗೆ ಐ ಡಿ ಎಲ್ಲ ಕಂಪಲ್ಸರಿ ಬೇಕಂತ ಹೇಳೋದಂತ ಬಿಟ್ಟು ಒನ್ಲಿ ಅದರಲ್ಲೂ ಕೂಡ ಪ್ರಿಯಾರಿಟಿ. ಈಗ ಓಲ್ಡ್ ಏಜ್ ಅವರಿದ್ರು ಎಬೋ 60 ಅವರಿಗೇನಾದ್ರು ಇದ್ದರೆ ಅವರಿಗೊಂದು ನಾವು ವೇವ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ನಮ್ಗೆ ನೋಡಿದಾಗಲೇ ಗೊತ್ತಾಗುತ್ತೆ ಹೇಗೆ ಅಂತ. ಅದರ್ವೈಸ್ ಐ ಡಿ ಇಸ್ ಕಂಪಲ್ಸರಿ. ಓಕೆ, ನಿಮಗೂ ರಿಸ್ಟ್ರಿಕ್ಷನ್ ಇದೆ ಪೊಲೀಸ್ನವ್ರದ್ದು? ಹೌದು, ಅವರು ಕೂಡ ಚೆಕ್ ಬರ್ತಾರೆ, ನಮ್ಮ ಲಾಗ್ ಬುಕ್ ಎಲ್ಲ ಚೆಕ್ ಮಾಡ್ತಾರೆ. ಅವರು ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ಆಯಿತು ನೋಡಿ ಯಾರು ತೋರಿಸಿ ಅಂತ ಕೇಳ್ತಾರೆ. ಕೇಳಿದಾಗ ಅವರಿಗೂ ಕೊಡಬೇಕಲ್ಲ, ಅವ್ರದ್ದು ರಾಂಗ್ ಅಂತ ಹೇಳಲ್ಲ ನಾವು. ಆ್ಯಸ್ ಎ ಪ್ರೋಟೋಕಾಲ್ ದೇ ಆರ್ ಆಸ್ಕಿಂಗ್, ದೇ ಆರ್ ರೈಟ್ ಫ್ರಮ್ ದೇರ್ ಸೈಡ್. ನಾವು ನಮ್ಮ ಕಡೆಯಿಂದ ನಾವು ಕಂಪಲ್ಸರಿ ಮಾಡ್ತೀವಿ. ಇಲ್ಲ ಸರ್, ಇದೊಂದು ಒಳ್ಳೆ ವಿಷಯ ನೀವು ಹೇಳಿದ್ದು. ಯಾಕೆಂತ ಹೇಳಿದ್ರೆ ಈಗ ನಾವು ಟ್ರಾವೆಲ್ ಮಾಡ್ತಾ ಇರ್ತೇವಲ್ಲ, ಆ ಟೈಮಲ್ಲಿ ಅರ್ಜೆಂಟಲ್ಲಿ ಒಂದೊಂದು ಸಾರಿ ಮಿಸ್ ಆಗೋದಿದೆ. ಸೊ ಇಂಥದ್ದು ಒಂದು ಸಿಚುವೇಶನ್ ಕ್ರಿಯೇಟ್ ಆದರೆ ನಮಗೂ ಒಂದು ಸ್ವಲ್ಪ ಅವೇರ್ನೆಸ್ ಬರ್ತದೆ, ನಾವು ಹೋಗ್ಬೇಕಾದ್ರೆ ಪ್ರತಿಯೊಂದು ಇದು ಐಡಿಯನ್ನು ತಗೊಂಡು ಹೋಗ್ಬೇಕು ಅಂತ. ಕೆಲವರು ಎಷ್ಟು ಇದಂತ ಹೇಳಿದ್ರೆ, ಈಗ ನೀವು ಒಬ್ಬರಿಗಾದ್ರೆ ತೊಂದರೆ ಇಲ್ಲ, ನನಗೆ ಹಾಗೆ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ಕೆಲವರು ಇಷ್ಟು ದೂರ ಟ್ರಾವೆಲ್ ಮಾಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ, ಅವರನ್ನ ಐ ಡಿ ಕೇಳಿದ್ರೆ ಐ ಡಿ ಮರ್ಕೊಂಡು ಒಬ್ಬರದ್ದು ಇರೋದಿಲ್ಲ ಅವ್ರ ಹತ್ರ. ಅಂಥ ಕೇಸ್ಗಳಲ್ಲಿ ತುಂಬ ಇಟ್ಸ್ ಕೈಂಡ್ ಆಫ್ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ರಾಂಗ್ ಪ್ಲಾನ್ ಮಾಡಿ ಬಂದಿರ್ತೀರ. ಎಲ್ಲ ಇದು ಬಂದಾಗ ಇವಾಗ ಎಲ್ಲದೂ ಯಾವುದೇ ನೀವು ಬುಕಿಂಗ್ ಮಾಡಕ್ ಹೋದ್ರು ಕೂಡ ಅದಕ್ಕೊಂದು ಐ ಡಿ ಬಗ್ಗೆ ನಿಮ್ಗೊಂದು ಕ್ಲಾಸ್ ಇರುತ್ತೆ. ಹೌದು, ಐ ಡಿ ಕಂಪಲ್ಸರಿ ಅಂತ ಬಿಟ್ಟು. ಹೌದು, ಖಂಡಿತ ಅವೇರ್ ಆಫ್ ದಟ್ ಅಲ್ವಾ. ಹಾಗಾಗಿ ಬಂದಾಗ ಕೆಲವರಿಗೆ ಬೇಜಾರಾಗುತ್ತೆ, ನಾವು ಯಾಕೆ ಗೊತ್ತಾಗಲ್ವಾ ನಾವು ಜೆನ್ಯೂನ್ ಇದೀವಿ ಹಾಗೆ ಅಂತ ಬಿಟ್ಟು. ನಮ್ಗೆ ಅಷ್ಟು ಡೀಪ್ ಆಗಿಲ್ಲ. ಕರೆಕ್ಟ್, ನೀವು ರೂಲ್ ಮತ್ತೆ ಲಾಸ್ ಅನ್ನು ಫಾಲೋ ಮಾಡಲೇಬೇಕಲ್ವಾ? ನಾವು ಫಾಲೋ ಮಾಡ್ತೀವಿ. ನಮ್ಮದೆಲ್ಲ ಲಾಗ್ ಬುಕ್ಸ್, ಇವಾಗ ಲಾಗ್ ಬುಕ್ ಕೂಡ ಈಗ ಮಹಾರಾಷ್ಟ್ರದಲ್ಲಿ ನಾವೆಲ್ಲ ಇದ್ದಾಗ ಲಾಗ್ ಬುಕ್ ಎಲ್ಲ ಕಂಪಲ್ಸರಿ ಇತ್ತು. ಇಲ್ಲಿ ಕೂಡ ಅಷ್ಟೊಂದು ನಾನು ಮೇಂಟೈನ್ ಮಾಡೋದು ನೋಡಿಲ್ಲ. ಲಾಸ್ಟ್ 2 years ನಾವು ಇಲ್ಲಿ ಹ್ಯಾಂಡಲ್ ಮಾಡ್ತಿದ್ದೇವೆ. ಇವಾಗ ನಾವು ಲಾಗ್ ಬುಕ್ ಕೂಡ ಮೇಂಟೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಓಕೆ, ತುಂಬ ಖುಷಿ ಆಯ್ತು ಸರ್. ಹೋಟ್ಲು ಚೆನ್ನಾಗಿತ್ತು, ನಿನ್ನೆ ಒಳ್ಳೆ ನಿದ್ದೆ ಬಿತ್ತು, ಬೆಳಿಗ್ಗೆ ಆರಾಮಾಗಿ ಎದ್ವಿ, ಫುಡ್ ಕೂಡ ಚೆನ್ನಾಗಿತ್ತು. ಓವರ್ ಆಲ್ ಈಸ್ ವೆರಿ ಬೆಸ್ಟ್. Thank you so much, sir. Very nice to having you here, sir. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿನ್ನೆ ರಾತ್ರಿ ನಾವಿಲ್ಲಿ ಬಂದಾಗ ತೀನ್ ರತ್ನ ಖ್ಯಾತಿಯ ಕಲಾವಿದರಾದ ಕುಳ್ಳಪ್ಪ ಮಾಮವರ ಮಗ ಸತೀಶ್ ರವರ ಜೊತೆ ಒಂದು ಫೋಟೋ ತೆಗೊಳ್ಳಿಕ್ಕೆ ಅವಕಾಶ ಸಿಕ್ತು ನಮಗೆ. ಇವಾಗ ಬೆಳಗಿದ್ದು ಉಪಹಾರ ಆಯ್ತು ನಮ್ಮದು. ಮುಂದಿನ ಪಯಣ ಬೆಳ್ತಂಗಡಿ ಕಡೆಗೆ, ಅಂದರೆ ನನ್ನ ಶ್ರೀಮತಿಯವರ ತವರು ಮನೆಗೆ. ಅವರಂತೂ ತುಂಬ ತವಕದಲ್ಲಿದ್ದಾರೆ ಅಣ್ಣ ಮತ್ತು ಅತ್ತಿಗೆಯನ್ನು ನೋಡೋದಕ್ಕೆ. ಶ್ರೇಯಸ್ಸಿನ ಹೋಟ್ಲಿದ್ದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ, ನೀವು ಅಲ್ಲಿಂದ ತೆಗೋಬಹುದು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.